ಊಟಕ್ಕ ಹಿಟ್ಟು ಮಾಡುವಾಗ ಇದು ಅರ್ಲಿ ಬಿದ್ರು ಗೊತ್ತಿಲ್ಲ, ಕಪ್ಪೆ ಬಿದ್ರು ಗೊತ್ತಿಲ್ಲ, ಅದೆಲ್ಲ ಸೇರಿಸಿ ತಿನ್ಬೇಕು ನಾವು. ಇಂಥದೊಂದು ಗತಿಗೆಟ್ಟ ಸರ್ಕಾರ ಹಾಕೊಂಡು ನಮ್ಮ ಹೊಟ್ಟೆ ಉರಿಸೋದು ಯಾತ್ಗ? ಸ್ವತಂತ್ರ ಬಂದು 70 ವರ್ಷಗಳಾದ್ರೂ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಒದಗಿಸೋದ್ರಲ್ಲಿ ಸರ್ಕಾರ ವಿಫಲ. ಸರ್ಕಾರ ಸುತ್ತಮುತ್ತ 18 ಹಳ್ಳಿಗಳಿದ್ದು ಹಳ್ಳಿಗಳಿಗೆ ಒಂದು ರಸ್ತೆಯ ವ್ಯವಸ್ಥೆ ಇಲ್ಲ. ಡೋಲಿ ಕಟ್ಟಿ ತಗೊಂಡೋಗ್ಬೇಕು. 6 ಗಂಟೆ ಆದ್ರೆ ಪ್ರತಿ ಗ್ರಾಮಕ್ಕೆ ಹೋಗೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಕೊಳ್ತೂರು ಮೇಟೂರು ಫಸ್ಟ್ ಕೇಳೋದು ಬೆಟ್ಟದಲ್ಲಿ ಹಾಸ್ಪಿಟ್ಲ್ ಇಲ್ವಾ, ಸೌಲಭ್ಯ ಏನು ಇಲ್ವಾ ಅಂತ ಕೇಳ್ತವ್ರೆ. ನಮಗೆ ಇನ್ನೇನು ಮಾಡಬೇಡಿ, ನೀವೇನು ಕೊಡಬೇಡಿ. ಇನ್ನು ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಕಾಡಂಚಿನ ಜನಗಳಿಗೆ ಎಲ್ಲ ಇಲಾಖೆ ಅರಣ್ಯದಲ್ಲೇ ಎಲ್ಲ ಉಳಿಸ್ಕೊಂಡ್ಲಿ, ಎಲ್ರಿಗೂ ವಿಷ ಕೊಟ್ಬಿಟ್ಟು ಅದಕ್ಕೆ ಸಾಯಿಸ್ಬಿಡಿ. ಅದಾಗಿ ಪತ್ರಿಕೆಯಲ್ಲಿ ಬಂದಾಗ ವರದಿ ಆದಾಗ ಸುದ್ದಿ ಆದಾಗ 2 ದಿನ ಓಡ್ ಬರ್ತೀರಿ, ಕಣ್ಣೂರ್ ಸ್ವತಂತ್ರ ಮಾಡ್ತೀರಿ, ಮತ್ತೆ 3 ದಿನ ಕೊಂಡೋಗ್ತೀರಿ. ಈ ಜನ ನಿಮ್ಮ ಹತ್ರ ಸೋಲಾರ್ ಹಾಕ್ಸ್ಕೊಂಡು ವರ್ಷದಲ್ಲಿ ನಿಮ್ಮ ಹತ್ರ ಅನಿದೇ ಕೆಲಸ ಆಗ್ಬೇಕಾ? ಇಲ್ಲ ನಿಮ್ದು ಅದನ್ನ ಸರಿಪಡಿಸಿ ಅದನ್ನ ದಿನನಿತ್ಯ ಉರಿಯೋದನ್ನ ಮೇಂಟೈನ್ ಮಾಡ್ಸೋದಕ್ಕೆ ನಿಮ್ ಕೆಲ್ಸವಾ? ಉರಿತಾ ಇಲ್ಲ ಅಂತ ಹೇಳೋದು ನಮ್ ಕೆಲ್ಸವಾ? ಹೇಳಿ ಇದನ್ನ. ರೈತರು ಕರೆಂಟ್ ಕಟ್ ಮಾಡ್ತಾರೇನ್ರಿ ನಿಮ್ಗೆ? ರೈತರ ಮೇಲೆ ಹಾಕ್ತಾರಲ್ಲ ಇವರು, ತೋರ್ಸಪ್ಪ ಅದ ಯಾರನ್ನ? ಅವ್ರಿಗೆ ಹೊಟ್ಟೆಗಿಚ್ಚು ರೈತರ ಮೇಲೆ ಕರೆಂಟ್ ಕಟ್ ಮಾಡಕ್ ಅವ್ರಿಗೆ ಗೊತ್ತಿದೆ. ರೈತರು ಕಟ್ ಮಾಡ್ತಾರ, ರೈತರು ಹೋಗಿಸ್ತಾರೆ. ಹೇಳಿ ಯಾರು? ಅವ್ರ ಮೇಲೆ ಕೇಸ್ ಹಾಕಿ. ಶ್ರೀ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ನೋಡಿ, ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತಲಿನ 9 ಹಳ್ಳಿಯ ಜನರು, ಬೇಡಗಂಪಣ ಅರ್ಚಕರು, ರೈತ ಸಂಘದ ಮುಖಂಡರು ನೋಡಿ ಎಲ್ಲರೂ ಸೇರಿ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತಲಿನ ಕಾಡಂಚಿನಲ್ಲಿ ವಾಸವಿರ್ತಕ್ಕಂಥ ಜನರಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಕೊಡುವಂತೆ ಹಾಗೂ ಹುಲಿ ಸಂರಕ್ಷಿತ ಪ್ರದೇಶವನ್ನು ನಿರಾಕರಿಸಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತಲಿನ ಬೇಡಗಂಪಣ ಜನಾಂಗದವರು ಮತ್ತು ಬುಡಕಟ್ಟು ಜನಾಂಗದವರು ನೋಡಿ ಈ ಒಂದು ಕಾಡಂಚಿನಲ್ಲಿ ವಾಸವಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಕುರಿತು ಇವರ ಒಂದು ಪ್ರತಿಭಟನೆಯಲ್ಲಿ ವ್ಯಕ್ತಪಡಿಸುವ ಅವರ ಒಂದು ಸಂಕಷ್ಟಗಳನ್ನು ಆಲಿಸೋಣ ಬನ್ನಿ. ಮೂಲಭೂತ ಸೌಕರ್ಯವನ್ನು ಕೊಡದಂತ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಡಾಕ್ಟರ್ ಬೊಮ್ಮಾಯಿಗೆ, ಸೋಮಣ್ಣನಿಗೆ, ಶಾಸಕರಿಗೆ
ನಮಸ್ತೆ. ಮಾದೇಶ್ವರ ಬೆಟ್ಟದ ಸುತ್ತಮುತ್ತ ಇರುವ ಸಂಕಷ್ಟಗಳನ್ನ ಅರ್ಥಕೊಂಡ್ರೆ ಕೈಗಾರ್ ಮಾಡುವ ಸರ್ಕಾರಕ್ಕೆ, ಮಾದೇಶ್ವರ ಬೆಟ್ಟದ ಸುತ್ತಮುತ್ತ ಇರುವ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಒದಗಿಸದೆ ಕೈಗಾರ್ ಮಾಡುವ ಸರ್ಕಾರಕ್ಕೆ, ಸ್ಯಾಂಕ್ಷನ್ ಮಾಡಿದ್ದು ಸಮುದಾಯ ಆಸ್ಪತ್ರೆ ಬೆಟ್ಟದಲ್ಲಿ ಆಗ್ಬೇಕು ಅಂತ, ಅದು ಯಾವುದೂ ಆಗಿಲ್ಲ. ಮತ್ತೆ 20 ಆಸ್ತಿಗಳಿಂದ ಅದನ್ನೇ ಎಳ್ಕೊಂಡು ಹೋಗ್ತೀವಿ. ಇವತ್ತು ಅದೇನು ಪ್ರಯೋಜನನೇ ಆಗಿಲ್ಲ. ನಾವು ಎಲ್ಲ ಬಂದವ್ರಿಗೆಲ್ಲ ಲೆಟ್ರು ಕೊಡ್ತೀವಿ, ಸೈನು ಮಾಡಿಸ್ಕೊಂಡಿದೀವಿ, ಎಲ್ಲ ಸ್ಟ್ರೈಕ್ಗಳು ಮಾಡ್ತಾ ಇದೀವಿ. ಅದು ಏನು ಪ್ರಯೋಜನ ಆಯ್ತಿಲ್ಲ. ಈ ಸರ್ ಅಂತ ಏನೋ ಒಂದು ಹೇಳೋದಂತ ನಾವು ಈ ಸ್ಥಳ ಬಿಟ್ಟು ಹೋಗೋದಿಲ್ಲ. ನಮಗೆ ಮೂಲಭೂತ ಸೌಕರ್ಯನ ಕಲ್ಪಿಸ್ಕೊಡ್ಬೇಕು ಅಂತ ನಮ್ಗೆ ಹೇಳ್ತಾ ಇದ್ದೀವಿ. ಅಧಿಕಾರಿಗಳು ಗೊತ್ತಿದ್ರು, ಜನಗಳಿಗೆ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ನಾವೆಲ್ಲ ಸ್ಟ್ರೈಕ್ ಮಾಡ್ಕೊಂಡೇ ಬರ್ತಾ ಇದೀವಿ. ಹಾಗಿದ್ರೆ ನಮ್ಗೆ ಯಾವುದೇ ರೀತಿ ಸೌಲಭ್ಯ ಇಲ್ಲ. ಅದಕ್ಕೆ ಇವತ್ತು ಎಲ್ಲರೂ ಸೇರಿ ಸುಮಾರು ಜನ ಬಂದಿದ್ದೀವಿ. ಇದೊಂದು ಕಾರ್ಯಕ್ರಮಕ್ಕೆ ನಾವು ಜಯವನ್ನು ತಂದುಕೊಡ್ಬೇಕು. ಮತ್ತೆ ಸರ್ಕಾರ ಯಾವುದೇ ಒಂದು ರೀತಿ ನಮಗೆ ಹಾಸ್ಪಿಟ್ಲ್ ಆಗಿರ್ಬೋದು, ಒಂದು ಯಾವುದೇ ರೀತಿ ಮೂಲಭೂತ ಸೌಕರ್ಯ ನಮ್ಮೆಲ್ಲರಿಗೂ ಕಲ್ಪಿಸ್ಕೊಡ್ಬೇಕು ಅಂತ ಇವತ್ತಿನ ದಿನ ಎಲ್ಲರೂ ಸೇರಿದ್ದೀವಿ. ಇದೊಂದು ಹೋರಾಟನ ನಾವೆಲ್ಲರೂ ಸೇರಿ ಜಯಶಾಲಿಯಾಗಿ ಮಾಡೋಣ ಅಂತ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತಿದ್ದೀವಿ. ಅದಕ್ಕೋಸ್ಕರವಾಗಿ ನಮ್ಮ ಮಾರೇಶ್ವರನ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಬೇಕು, ಮಾರೇಶ್ವರನ ತಾಳವಕಾಶ ಮಾಡಿಕೊಡಿ ಅಂದ್ಬಿಟ್ಟು ಎಲ್ಲ ಜನಗಳನ್ನು ಕೂಡ ಬೆಟ್ಟ ಗುಡ್ಡೆ ಕಳಿಸ್ತಿರೋ ಹಿಂಗೆ ಇವತ್ತು ಯಾವ ರೀತಿ ಕಾರ್ಡ್ ನಂಬರ್ ಕೂತಿದ್ದಾವೋ ಅದೇ ಜನ ಅದೇ ರೀತಿ ಕಾರ್ಡ್ ಜನಗಳಾಗಿದ್ದಾವ ಹೊರತು ನಾವು ನಾಡು ಜನಗಳಾಗಿಲ್ಲ. ಅದರಿಂದ ನಮಗೆ ಸರ್ಕಾರ ಎಷ್ಟೊಂದು ಅನ್ಯಾಯ ಮಾಡ್ತಾ ಇದೆ ಅಂದ್ರೆ, ಕಾರ್ಡ್ ಸೌದೆ ಕಡಿದು ಬೆಂಕಿ ಬೆಳಕಲು ವಾಸ ಮಾಡ್ಕೊಂಡಿತ್ತು. ಆನಂತರ ಸೀಮೆಣ್ಣೆ ಕೊಟ್ಟರು, ಆ ಸೀಮೆಣ್ಣೆ ಬೆಳಕಲು ವಾಸ ಮಾಡ್ಕೊಂಡಿತ್ತು. ಈಗ ಏನಾಗದೆ ಅಂದ್ರೆ ನಿಮ್ಗೆಲ್ಲ ಅನುಕೂಲ ಮಾಡ್ತೀವಿ ನೋಡಿ ಗ್ಯಾಸ್ ಕೊಟ್ಟರು. ಆ ಗ್ಯಾಸ್ ಹೊತ್ತಿಗೆ ಬರಬೇಕಾದ್ರೆ ಮಾರೇಶ್ವರನ ಬೆಟ್ಟಕ್ಕೆ ಹೊತ್ತಿಗೆ ಬರಬೇಕು. ಈಗ ಅದು ಕೂಡ ಸರಿಯಾದ ರೀತಿಯಲ್ಲಿ ದೊರಕ್ತಾ ಇಲ್ಲ. ನಮಗೆ ಸೀಮೆಣ್ಣೆಯಿಂದ ಬೆಳಕಿಲ್ಲ. ಆ ಬೆಳಕಿಲ್ಲದೆ ಹಿಂದೆ ನಮ್ಮ ತಾತ ಮುತ್ತಾತ ತಲೆಲಾದ್ರೂ ಕೂಡ ಕಾರ್ಡ್ ಸೌದೆ ಕಡಿದು ಆ ಸೌದೆ ಬೆಳಕಲು ಮಾಡ್ತಿದ್ರು. ಇವತ್ತು ಅದು ನಮಗೆ ವಿಧಿ ಇಲ್ಲ. ಯಾಕಂದ್ರೆ ಪಾರಿಶ್ರಮ ಸೌದೆ ಕಡೆ ಕೊಡ್ತಾ ಇಲ್ಲ. ಇವತ್ತು ಕತ್ಲೆ ಕೋಣೆಯಲ್ಲಿದ್ದೀವಿ, ನಮಗೊಂದು ವಿದ್ಯುತ್ ಸೌಲಭ್ಯ ಇಲ್ಲ. ನಾವು ಗ್ರಾಮಗಳಿಗೆ ರಸ್ತೆ ಇಲ್ಲದೆ ನಮ್ಮ ಗ್ರಾಮ ಜನಗಳು ಸೇರಿ ಓಡಾಡೋಕೆ ರಸ್ತೆ ಯಾರು ಮಾಡ್ಕೊಂಡು ಅಂದ್ಬಿಟ್ಟು ಒಂದು ದಾರಿ ಮಾಡ್ಕೊಂಡಿದ್ದು. ಅದಕ್ಕೂ ಕೂಡ ಫಾರೆಸ್ಟ್ನವ್ರು ಗೇಟ್ ಹಾಕೊಂಡಿದ್ದಾರೆ. ಅವ್ರು ಟೈಮ್ ಪ್ರಕಾರ ಗೇಟ್ ಬಿಡ್ತಾರೆ. ನಮಗೆ ಸಾಮಾನ್ಯವಾಗಿ ಮಹಿಳೆಯರನ್ನ ಒಂದು ಡೆಲಿವರಿ ಮಾರೇಶ್ವರನ ಬೇಟೆ ಕರ್ಕೊಂಡು ಬರಬೇಕು ಅಂದ್ರೂ ಕೂಡ ಅನೇಕ ಹೆಣ್ಣು ಮಕ್ಕಳಿಗೆ ಮಧ್ಯದಾರ ಡೆಲಿವರಿ ಆಗಿದೆ. ಬಹಳ ಸರ್ಕಾರ ನಮ್ಮ ಕಾರ್ಡ್ ಜನವಾಗಿ ಬಿಟ್ಬಿಟ್ಟಿದ್ರು ಕೂಡ ನಾವು ಬದುಕ್ತಿದ್ವೇನೋ. ಯಾಕಂದ್ರೆ ನೀರು ಕೊಡೋಕೆ ನಾವೇ ಬಾವಿ ತೋಡ್ಕೊಂತಿದ್ದೋ, ತಿರುಗಾಡ್ಬೇಕಾದ್ರೆ ನಾವೇ ದಾರಿ ತರ್ಸ್ಕೊಂತಿದ್ದೋ. ಇವತ್ತು ಓಟ್ಗೋಸ್ಕರವಾಗಿ ಈ ರಾಜಕೀಯವಾಗಿ ನಾವು ರೋಡ್ ಮಾಡ್ಕೊಡ್ತೀವಿ, ಬೋರ್ ಹಾಕೊಡ್ತೀವಿ, ನಾವ್ ಇನ್ನೊಂದು ಮಾಡ್ಕೊಡ್ತೀವಿ ಅನ್ಬಿಟ್ಟು ನಾವು ಕಾರ್ಡ್ ಜನ ಏನೇನ್ ಮಾಡ್ಕೊಂತಿದ್ಮೋ ಅದೆಲ್ಲ ಕಡಿತಾ ಆಗೋಯ್ತು. ಸರ್ಕಾರ ನಾವು ಹಾಳಾಗೋದು. ಅದಕ್ಕೋಸ್ಕರವಾಗಿ ಇನ್ನು ಮೇಲಾದ್ರೂ ಕೂಡ ಈ ಆಳ ಸರ್ಕಾರ ಕಣ್ಮುಚ್ಚಿಕೊಂಡೆ ಕಾರ್ಡ್ ಜನಗಳಿಗೆ, ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ಜನಗಳಿಗೆ ಓಡಾಡ್ಲಿಕ್ಕೆ ಒಂದು ರಸ್ತೆ, ವಿದ್ಯುತ್ ಸೌಲಭ್ಯ ಕೊಡಬೇಕು ಅಂತ ತಮ್ಮಲ್ಲಿ ನಾವು ಕೇಳ್ಕೊಂತೀವಿ. ನೀವು ಯಾವಾಗ ಕೊಡೋದಿಲ್ವೋ ಅನ್ಗಂಡ ನಾವು ಹೋರಾಟ ಕೂಡ ನಿಲ್ಲಿಸುವುದಿಲ್ಲ ಅಂತ ನಾವ್ ಈ ಸಭೆಯಲ್ಲಿ ಹೇಳ್ತಾ ಇದ್ದೀವಿ. ಇದು ಕಾಡು ಲೂಟಿ ಮಾಡಿ ಲೂಟಿ ಇದೆ. ಅಲೋ, ನೀವು ಅಲ್ಲಿ ಮಾತಾಡಿ ಬನ್ನಿ. ಹಲೋ, ಲೂಟಿ ಮಾಡಿರೋ ಇಲಾಖೆಯವರು ಕಳ್ಳರುಗಳು. ಅವ್ರ ಹತ್ರ ಒಂದು 20 ತೇಗದ ಮರಗಳಿಲ್ಲ. ನಿಮ್ಮ ಮನೆಗಳ ತೇಗದ ಮರ, ತೇಗದ ಕುರ್ಚಿಗಳು ಅವ್ರ ಹತ್ರ ಇಲ್ಲ. ಕಾಡ್ ಹಾಳು ಮಾಡಿರೋರು ನೀವು. ಇವತ್ತು ಕಾಡ್ ನಮ್ದು ಅನ್ಕೊಂಡ್ ನೀವು, ನಮ್ದು ಕಾಡು ಕಾಯಕಿರೋರು ನೀವು ಹೊರತು. ಅದರಿಂದ ಇವ್ರು ಕೊಟ್ಟು ಎಷ್ಟು ದಿನ ಆಗಿದೆ, ಯಾಕೆ ಏನು ಮಾಡಿಲ್ಲ ನೀವು? ಎಲ್ಲಿ DF ಸಂತೋಷ್ ಕುಮಾರ್ ಎಲ್ಲಿ ಸರ್ ಅವರು? ಚಂಗಡಿ ಅದಕ್ಕೆ ಹೋಗೋದು ಇಲ್ಲಿ ಬರ್ದೆ. ನಾನು ಇಲ್ಲಿದ್ದೀನಿ, ಮೀಟಿಂಗ್ ಮಾಡಿದ್ದಾರೆ ಯಾವಾಗ ಕೊಟ್ಟಿದ್ದಾರೆ ಅವರು? ಅದೊಂದು ಕಾಪಿ ಕೊಡ್ಸಿ, ಒಂದು ಕಾಪಿ ಕೊಡಿದ. ಏನ್ ಮಾಡಿದ್ದಾರೆ ಅವತ್ತು? 7 ಕುಂಡಲ್ ಅವ್ರು ಇದ್ದಾಗ, ಉಮೇಶ್ ಕತ್ತಿ ಅವ್ರು ಇದ್ದಾಗ ಇಮ್ಮಿಡಿಯೇಟ್ ನನಗೆ ಕೊಟ್ಟಿದ್ದೀನಿ. ಮತ್ತೆ ಸ್ವಾಮೀಜಿ ಅವ್ರ ಫಂಕ್ಷನ್ ಎಲ್ಲ ಇದ್ರು. ಸ್ವಾಮೀಜಿ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. 7 ಕುಂಡಲ್ ಅವರು
ಇನ್ನೊಬ್ರು ಡಿಎಫ್ಒ ಬಂದ್ರು, ಇನ್ನೊಬ್ರು ಡಿಎಫ್ಒ ಏನ್ ಮಾಡೋದು? ನೀವು ಕರೆಂಟ್ ಇಲ್ಲದೆ ಇರ್ತೀರ ನಿಮ್ ಕ್ವಾರ್ಟರ್ಸ್ಗಳಲ್ಲಿ. ನಿಮ್ಗೆ ಫೈನ್ ಆಗಿರೋ ರೋಡ್ಗಳು, ನೀವು ಒಳಗೆ ಭೇಟಿ ಆಡಬಹುದು, ಇಸ್ಪೇಟ್ ಆಡಬಹುದು ನಿಮ್ ಗಾಡಿಗಳು. ಅವ್ರು ಬಂದ ಬಾಯಿ ಬಂದ ಹೋಯ್ತಾರೆ. ನಿಮ್ಮ ಹೇಳ್ತಾ ಇಲ್ಲ, ನಾನು ನಿಮ್ ಡಿಪಾರ್ಟ್ಮೆಂಟ್ ನ ಹೇಳ್ತಾ ಇರೋದು. ಆದ್ರೆ ನೀವು DCF ನ ಕರೆಸಿ ಇಲ್ಲಿಗೆ ನಾವ್ ಎದ್ದೋಳ ರಸ್ತೆಯಿಂದ ಆಚೆಗೆ ಅರೆಸ್ಟ್ ಮಾಡು. ಸರಿ, ನಾವ್ ಎದ್ದೋಗಲ್ಲ. DCF ಬರೀ ಕಳ್ಳಾಟ ಆಡ್ತಾರೆ ಅವರು. ಜನಗಳ ಮುಂದಕ್ಕೆ ಬರದೆ ಎಲ್ಲಿಗೆ ಹೋಗೋದವರು? ಈಗ ಚೆಸ್ಕಾಂನವ್ರು ಬಂದ್ರೆ ನೀವ್ ಇದ್ರ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾಗಲ್ವಾ? ಇನ್ನು ಎಷ್ಟು ಯಾವ ಹುಲಿನ ಮಾಡಿದ್ರು? ಯಾವ ಹುಲಿ ಸಂರಕ್ಷಣಾ ಪ್ರದೇಶ ಮಾಡ್ರಿ? ಫಸ್ಟ್ ಮೂಲಭೂತ ಸೌಕರ್ಯ ಕೊಡಿ. ಇದಾರೆ ಮಾತಾಡಿದ್ರೆ ಸರ್, DCF ಕರೆಸಿ, ಅಲ್ಲಿವರೆಗೆ ನಿಮ್ನ ಇಲ್ಲೇ ಕೂರ್ಸಿರ್ತೀವಿ, ನಿಮ್ನ ಹೊರಗಡೆ ಬಿಡಲ್ಲ. ಪೊಲೀಸ್ನವ್ರೆ, DCF ಎಲ್ಲಿದ್ರು ಸರಿ ಕರೆಸಬೇಕು. ಮೊನ್ನೆಯಿಂದ ಹೇಳಿದೀವಿ, ನಿಮ್ಗೂ ನಮ್ಗೆ ತೊಂದರೆ ಬರೋದು. ಇವ್ರು ಇಲ್ಲೇ ಕೂರ್ಸಿರ್ತೀವಿ, DCF ಬರಕ್ ಹೇಳಿ. DCF ಬಂದ್ಮೇಲೆ ರೋಡ್ ಕ್ರಾಸ್ ಮಾಡೋದು, ಇಲ್ಲೇ ಬಿಡಲ್ಲ. ಚೆಸ್ಕಾಮು DCF ಇಲ್ಲೇ ಇರ್ತಾರೆ. ಅಲ್ಲಿವರೆಗೆ ನಮಗೆ DHO ಬರ್ತಾರೆ. ಬನ್ನಿ, DHO ಸಾಹೇಬ್ ಬನ್ನಿ ಸರ್. ಒಂದು ಕೆಲಸ, ಮಾದೇಶ್ವರ ಬೆಟ್ಟದ ಸುತ್ತಮುತ್ತ ಹಳ್ಳಿಗಳೆಲ್ಲ ಕಂದಾಯ ಗ್ರಾಮ ಅಂತ ಮಾಡಿದ್ದಾರೆ. ಕಂದಾಯ ಗ್ರಾಮಕ್ಕೆ ರೋಡ್, ರಸ್ತೆ, ಕರೆಂಟ್ ಇಲ್ದಿದ್ದಾಗಿ ಇದ್ ಮಾಡಿದ ಅದನ್ನ ಒಂದು ಮಾಹಿತಿ ಒಂದು ಇದಾಕಿ ಸರ್, ಅದು ಬರ್ಲಿ. ರೋಡ್ ಮಾಡಬಾರ್ದಾ? ಅಲ್ಲಿರೋರು ಜನಗಳಲ್ವಾ, ದನಗಳ. ಆಮೇಲೆ ಹುಲಿ ಸಂರಕ್ಷಣೆ ಯೋಜನೆ ಅಂತ ಮಾಡಿದ್ರಲ್ಲ, ಹಳ್ಳಿಗಳೆಲ್ಲ ಹುಲಿ ಸಂರಕ್ಷಣೆ ಯೋಜನೆ ಮಾಡ್ಬೇಕು ಅಂದ್ರಲ್ಲ, ಹಳ್ಳಿಗಳೆಲ್ಲ ಕರೆದ್ಬಿಟ್ಟು ಮೀಟಿಂಗ್ ಮಾಡಿದ್ರ, ನಾವು ಹುಲಿ ಸಂರಕ್ಷಣೆ ಯೋಜನೆ ಮಾಡ್ತೀವಿ, ನೀವೇನು ಇದಕ್ಕೆ ಸ್ಪಂದಿಸ್ತೀರಾ ಅಂತ ಕೇಳಿದ್ರ ಜನಗಳನ್ನ. ಅದೇನು ಮಾತ್ಗೂ ಇವು KEB ಇವರು ಫಾರೆಸ್ಟ್ ಅಂತಾರಲ್ಲ, ಇದ್ ಮಾಡಕ್ ಆಗಲ್ವಾ? ಯಾಕೆ ಮಾಡಕ್ ಆಗಲ್ಲ? ನಾವು ಜನಗಳಲ್ವೇನ್ರಿ? ನಾವು ಅದೇ ಕೇಳೋದು. ಅದ್ ಕೇಳ್ಬಿಟ್ಟೆ ಹಾಸ್ಪಿಟಲ್ಗೆ ಅಡ್ಮಿಷನ್ ಹಾಕ್ಸ್ಕೊಳ್ಳೋದು. ಅದರಿಂದ ನಮಗೆ ಮಾದೇಶ್ವರ ಬೆಟ್ಟದಲ್ಲಿ ವಾಸಿಸಬೇಕಂತಂದ್ರೆ ನಮಗೆ ನಾಚಿಕೆ ಆಗುತ್ತೆ. ಪ್ರತಿಯೊಂದಕ್ಕೂ ಕೊಳ್ತೂರು ಮೇಟೂರು ಫಸ್ಟ್ ಕೇಳೋದು. ಬೆಟ್ಟದಲ್ಲಿ ಹಾಸ್ಪಿಟ್ಲ್ ಇಲ್ವಾ, ಸೌಲಭ್ಯ ಏನು ಇಲ್ವಾ ಅಂತ ಕೇಳ್ತವ್ರೆ. ನಮಗೆ ಚೆನ್ನಾಗಿ ಸೌಲಭ್ಯ ಒದಗಿಸ್ಕೊಡ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೋತೀವಿ. ಆತ್ಮೀಯ ನಮ್ಮ ಎಲ್ಲ ರೈತ ಬಂಧುಗಳಿಗೆ ತುಂಬ ಹೃದಯದ ನಮಸ್ಕಾರಗಳು. ನೋಡಿ, ನಾವು ಈ ಸರ್ಕಾರ ಇನ್ನು ಕಣ್ಣು ಮುಚ್ಚಾಲೆ ಆಟನ ಆಡ್ತಾನೆ ಇದೆ. ಸ್ವತಂತ್ರ ಬಂದು 70 ವರ್ಷಗಳಾದ್ರೂ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಒದಗಿಸೋದ್ರಲ್ಲಿ ಸರ್ಕಾರ ವಿಫಲ. ಸರ್ಕಾರ ಸುತ್ತಮುತ್ತ 18 ಹಳ್ಳಿಗಳಿದ್ದು ಹಳ್ಳಿಗಳಿಗೆ ಒಂದು ರಸ್ತೆಯ ವ್ಯವಸ್ಥೆ ಇಲ್ಲ. ಡೋಲಿ ಕಟ್ಟಿ ತಗೊಂಡೋಗ್ಬೇಕು. 6 ಗಂಟೆ ಆದ್ರೆ ಪ್ರತಿ ಗ್ರಾಮಕ್ಕೆ ಹೋಗೋಕ್ಕಾಗಲ್ಲ. ಮತ್ತೆ ಗ್ಯಾಸ್ ಕೊಡ್ತಾ ಇದ್ದಾರೆ, ಗ್ಯಾಸ್ಗೂ ರೈಟ್ ಏರ್ಸಿದ್ದಾರೆ. ಜೊತೆಗೆ ಪ್ರತಿ ಒಬ್ರು ಮನೆಗೆ ಹೋಗ್ಬೇಕು ಅಂತಂದ್ರೂ ಗ್ಯಾಸ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕು. ಇದು ಎಂತ ಒಂದು ಭ್ರಷ್ಟ ಸರ್ಕಾರ. ಜೊತೆಗೆ ಪ್ರತಿ ಊರುಗಳಿಗೆ ಕರೆಂಟ್ ಇಲ್ಲ, ವಿದ್ಯುತ್ ವ್ಯವಸ್ಥೆ ಇಲ್ಲ. ಸರ್ಕಾರ ಕಣ್ಣು ಮುಚ್ಚಾಲೆ ಆಟ ಆಡ್ತದೆ. ಅಧಿಕಾರಿಗಳು ರಾಜಕಾರಣಕ್ಕೆ ಬರುವ ಉದ್ದೇಶ ಏನು? ಅವರು ಭೂ ಕಬಳಿಕೆ ಮಾಡ್ಬೇಕು, ಹಣ ದಂಧೆ ಮಾಡ್ಬೇಕು, ಸಾವಿರಾರು ಎಕರೆ ಭೂಮಿ ಮಾಡ್ಬೇಕು, 100 ಅಡಿಗಳಿಗೂ ಅವರ ಸೈಟ್ಗಳು ಮಾಡ್ಬೇಕು, ರಿಯಲ್ ಎಸ್ಟೇಟ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದಾನೇ ಬರ್ತಾ ಇದ್ದಾರೆ. ನಿಮ್ಮ ಕಷ್ಟಗಳನ್ನ ಆಲಿಸೋಕ್ ಬರ್ತಾ ಇಲ್ಲ ಸರ್ಕಾರ. ಇವತ್ತು ಹೆಸರಿಗೆ ಮಾತ್ರ ಸರ್ಕಾರ. ಕಾಡೊಳಗಡೆ ಇವತ್ತು ಗ್ಯಾಸ್ ತಗೊಂಡೋಗಿ ಮನೆಗೆ ತಗೊಂಡೋಗಕ್ಕಾಗಲ್ಲ ಅಂತಂದ್ರೆ ನಾವು ಸೌದೆ ಕಾಡ್ಗೆ ಹೋಗ್ಲೇಬೇಕು. ಫಾರೆಸ್ಟ್ ಅವ್ರು ಬಿಡಲ್ಲ. ಗ್ಯಾಸ್ ತಗೋತೀನಿ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯ ಹಣಕಾಸಿನ ಬೆನಿಫಿಟ್ ಇಲ್ಲ. ಏನ್ ಮಾಡ್ಬೇಕು? ನಮ್ಮ ದೇಹಗಳನ್ನ ಮಕ್ಕಳುಗಳಿಗೆ ಈ ಹೊಲೆಗಳಿಗೆ ಉಡ್ಕೊಂಡು ಬೇಯಿಸಿ ಅವ್ರಿಗೆ ಆಹಾರ ಕೊಡ್ಬೇಕಾ? ಸರ್ಕಾರ ಏನಕ್ಕೆ ಕಣ್ಣು ಮುಚ್ಚಾಟ ಆಡ್ತಾ ಇದೆ? ಸರ್ಕಾರ ಅಂತಂದ್ಬೇಕ, ಪ್ರಜಾಪ್ರಭುತ್ವ ಅಂತಂದ್ಬೇಕ, ಪ್ರಜೆಗಳಿಗೋಸ್ಕರ ನಿರ್ಮಿಸಿರುವುದೇ ಪ್ರಜಾಪ್ರಭುತ್ವ. 4 ಮನೆ ಇರ್ಬೋದು, 8 ಮನೆ ಇರ್ಬೋದು, ಎಷ್ಟೇ ಮನೆ ಇರ್ಬೋದು, ಆ ಮನೆಗಳಿಗೆ, ಆ ಜನಗಳಿಗೆ ಕನಿಷ್ಠ ಮೂಲಭೂತ ಸೌಲಭ್ಯನ ಒದಗಿಸೋದು ಕರ್ತವ್ಯ ಸರ್ಕಾರದ ಆದ್ಯತೆ. ಆದ್ರ ಆದ್ಯತೆಗೆ ವಿಫಲ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಸರ್ಕಾರನ ಆಳೋಕೆ ಅನ್ಲಾಯಕ್ ಅಂತಾನೆ ಹೇಳ್ತೀನಿ. ಯಾವುದೇ ಸರ್ಕಾರ ಇರ್ಬೋದು, ಅನ್ಲಾಯಕ್ಕೋ. ಜನಗಳಿಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿ ದಯವಿಟ್ಟು ಟೈಗರ್ ಪ್ರಾಜೆಕ್ಟ್ ಮಾಡಬೇಡಿ. ಭಕ್ತಾದಿಗಳಿಗೆ ತುಂಬಾ ತೊಂದರೆ ಆಗುತ್ತೆ. 6 ಗಂಟೆಯಿಂದ 6 ಗಂಟೆಗೆ ಬರಕ್ಕಾಗಲ್ಲ. ಮತ್ತೆ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಮಾದೇಶ್ವರನಿಗೂ ಅನ್ಯಾಯ ಆಗ್ತಾ ಇದೆ. ಆಮೇಲೆ ಸರಿಯಾದ ರೀತಿ ರಸ್ತೆ ವ್ಯವಸ್ಥೆ ಇಲ್ಲ. ಆಮೇಲೆ ಕಾಡು ಒಳಗಡೆ ಹೋಗಿದ್ದ ಇಲ್ಲಿ ಸುತ್ತಮುತ್ತ ಮಲೆ ಮಾದೇಶ್ವರನ ಬೆಟ್ಟ ಸುತ್ತಮುತ್ತ ಉಪದೇವಾಲಯಗಳಿದೆ, 77 ಮಲೆಗಳಿದೆ. ಆ ಮಲೆಗಳಿಗೆ ದರ್ಶನ ಮಾಡಲು ಭಕ್ತಾದಿಗಳು ಹೋಗ್ತಾರೆ. ಅಲ್ಲಲ್ಲಿ ಕುಗ್ರಾಮಗಳಿದೆ, ಅಲ್ಲಿಗೆ ಪೂಜೆ ಮಾಡಲು ತಂಬಡಿಗಳು ಹೋಗ್ತಾರೆ. ಹಾಗಾಗಿ ಆ ತಂಬಡಿಗಳಿಗೆ ಅನ್ಯಾಯ ಆಗಿದೆ. ಹಾಗಾಗಿ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿ ಮಲೆ ಮಾದೇಶ್ವರನ ಬೆಟ್ಟಕ್ಕೆ ಅನೂರಿಂದ ಪಾಲರವರಿಗೆ ಉತ್ತಮ ರಸ್ತೆ ಕೊಟ್ಟು ಮಲೆ ಮಾದೇಶ್ವರ ಬೆಟ್ಟಕ್ಕೆ ಒಂದು ಆರೋಗ್ಯದ ಹಿತಚಿಂತನೆಯಿಂದ ಒಂದು ಒಳ್ಳೆ ಹಾಸ್ಪಿಟಲ್ ಕೊಟ್ಟು ಮಲೆ ಮಾದೇಶ್ವರ ಬೆಟ್ಟಕ್ಕೆ ತುಂಬಾ ಮಾದೇಶ್ವರ ಮೆಚ್ಚು ರೀತಿನಲ್ಲಿ, ಜನ ಮೆಚ್ಚು ರೀತಿನಲ್ಲಿ ಸರ್ಕಾರ ನಡೆಸ್ಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದೀವಿ. ಈ ಸ್ಟ್ರೈಕ್ ಮಾಡುವ ಅವಶ್ಯಕತೆ ಇಲ್ಲ. ಸರ್ಕಾರ ನೆಟ್ಟಿಗಿದ್ದಿದ್ರೆ
ಸ್ಟ್ರೈಕ್ ಮಾಡುವ ಅವಶ್ಯಕತೆ ಇಲ್ಲ. ಸರ್ಕಾರ ನೆಟ್ಗಿಲ್ಲ, ಅದು ನೆಟ್ಗಾಗ್ಬೇಕು. ಟೈಗರ್ ಪ್ರಾಜೆಕ್ಟ್ ನಿಲ್ಬೇಕು. ಇಷ್ಟೇ, ಧನ್ಯವಾದಗಳು. ದಯವಿಟ್ಟು ನಮ್ಗೆ ಸೀಮೆ ಎಣ್ಣೆಯಾರು ಕೊಡ್ಸ್ಕೊಡ್ಬೇಕು, ಇಲ್ಲಾಂದ್ರೆ ಕರೆಂಟು ರೋಡಾರು ಮಾಡಿಸ್ಕೊಡ್ಬೇಕು. ಡಿಲ್ವರಿ ಆದಿಲ್ಲ ಆಯ್ತದೆ ಸ್ವಾಮಿ. ನಮ್ಗೆ ನಾಸಿಗೇಡು ಎತ್ಕೊಂಬಂದ್ರೆ ಗೊಡ್ಲು ಒದರಿ ಡಿಲ್ವರಿ ರೋಡ್ಲ ಆಯ್ತದೆ. 2-3 ನಮ್ ಕಣ್ಣಾರ ನೋಡಿವಿ. ನಾವೇನ್ ಮಾಡೋದು? ಎಷ್ಟ್ ದಿನ ಅಂದ್ರೆ ನಾವು ನೋಡೋದು? ಮೊದಲು ಸೀಮೆಣ್ಣೆ ಆದ್ರೂ ಕೊಡ್ತಾ ಇದ್ರು, ಒಂದ್ ಸ್ವಲ್ಪ ಹೆಂಗ ದೀಪ ಕಚ್ಕೊಂಡು ಅಡುಗೆ ಮಾಡ್ಕೊಂಡು ತಿಂತಿದ್ದೆ. ಇವತ್ತು ಬಿದಿರು ತಡ್ಕೊಂಡು ಹೋಗ್ಬೇಕು ನಾವು. ಸೂಟೆ ಕಚ್ಬಿಟ್ಟು ಇಟ್ಟು ತೊಳಸ್ಬೇಕು, ರೊಟ್ಟಿ ಹಾಕ್ಬೇಕು. ಏನ್ ಮಾಡೋದು ಹೇಳಿ? ಆ ಬಿದಿರು ಇಲ್ಲ ಕೊನೆಗಿನ್ನು ನಮ್ಗೆ. ಇಲ್ಲ ಅಂದ್ರೆ ನಮ್ಮ ಏನಾದ್ರು ಮಾಡ್ಬಿಡಿ ಸ್ವಾಮಿ. ಸುತ್ತಮುತ್ತ ಹಳ್ಳಿವ್ರ ನಾವ್ ಹೊಂಟೋಯ್ತಿವಿ ಮತ್ತಾಗ ಎಲ್ಲಾರ. ನಮಗೂ ನೋಡಿ ಸಾಕಾಯ್ತು. ನಾವು ಮಾತಾಡೋಕು ನಮ್ಗೆ ಸರಿಯಾಗಿ ಬರಲ್ಲ. ನಮ್ ಹಳ್ಳಿಲೇ ಹುಟ್ಟಿ ಹಳ್ಳಿಲೇ ಬೆಳೆದವ್ರು. ಎಲ್ಲಾರ್ಗು ಇದ್ ಕೊಡ್ತಾವ್ರ ಅದ್ ಕೊಡ್ತಾವ್ರೆ ಅಂತವ್ರೆ. ನಮ್ಗೆ ಏನೂ ಇಲ್ಲ. ನಾವೇನ್ ಮಾಡೋದು ಹೇಳಿ? ಮೊದಲನೇದಾಗಿ ಈ ಒಂದು ಮಲೆ ಮಾದೇಶ್ವರ ಬೆಟ್ಟ ಪಂಚಾಯತಿ ಸುತ್ತಮುತ್ತ ಇರ್ತಕ್ಕಂಥ ಸರ್ವೆ ನಂಬರ್ 124 ಸರ್ವೆ ಆಗಿ ಕೋಡ್ ಆಗಿ ಎಲ್ಲರೂ ಕೂಡ ಒಂದೊಂದು ಖಾತೆಗಳು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ನಂಬರ್ 1. ಎರಡನೇದಾಗಿ ಈ ಪ್ರಾಧಿಕಾರ ಆಗಲೇ ಕೂಡ ನಮ್ಮ ಅಧ್ಯಕ್ಷರ ಮುಖಾಂತರ ಒಂದು ಹೋರಾಟ ಆಯಿತು. ಒಂದು ಉತ್ತಮವಾದ ಒಂದು ಆಸ್ಪತ್ರೆ ಇಲ್ಲ. ಎಷ್ಟೋ ಬಾರಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಹೋರಾಟ ಮಾಡಿದ್ದಾರೆ. ಮಹಿಳಾ ಸಂಘದವರು ಎಲ್ಲ ಸದಸ್ಯರು ಹೋರಾಟ ಮಾಡಿ ಹಗಲು ರಾತ್ರಿ ಸುಮಾರು ಸತ್ಯಾಗ್ರಹ ಹೋರಾಟ ಎಲ್ಲ ಮಾಡಿದ್ರು. ಒಂದು ಮೇಲ್ದರ್ಜೆ ಒಂದು ಆಸ್ಪತ್ರೆ ಇಲ್ಲ ಇಲ್ಲಿ. ಮುಖ್ಯವಾಗಿ ಇಲ್ಲಿ ತಮಿಳುನಾಡು, ಕೇರಳ, ಮಲೆ ಸುತ್ತಮುತ್ತ ಕರ್ನಾಟಕ ಎಲ್ಲ ಕಡೆ ಕೂಡ ಭಕ್ತರು ಹೆಚ್ಚಿನ ಬರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಫಸ್ಟು ಭಕ್ತರಿಗೆ ಒಂದು ಉತ್ತಮವಾದ ಒಂದು ಆರೋಗ್ಯ ಇಲಾಖೆ ಒಂದು ಆಸ್ಪತ್ರೆ ಮೇಲ್ದರ್ಜೆಗೆ, ಒಂದು ಹೆಣ್ಮಕ್ಳಿಗೆ ಒಂದು ಹೆರಿಗೆ ಆಸ್ಪತ್ರೆ ಇರ್ಬೋದು, ಒಂದು ಉತ್ತಮ ಡಾಕ್ಟ್ರೇ ಇಲ್ಲ. ಹಂಗಾಗಿ ಮುಖ್ಯವಾಗಿ ಉತ್ತಮವಾದ ಒಂದು ಆಸ್ಪತ್ರೆ ಬೇಕು. ಎರಡನೇದಾಗಿ ನಮ್ಮ ಈ ಸುತ್ತಮುತ್ತ ಭಾಗಕ್ಕೆ ಕರೆಂಟ್ ವ್ಯವಸ್ಥೆ ಆಗಬೇಕು. ನೋಡಿ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಇನ್ನೂ ಕತ್ಲೆಯಲ್ಲಿದ್ದಾರೆ ಜನ ಅಂತಂದರೆ ಅದನ್ನ ಮುಖ್ಯವಾಗಿ ಬೆಳಕು ವ್ಯವಸ್ಥೆ ಆಗಬೇಕು. ಹಂಗಾಗಿ ಈಗ ನಮಗೆ ಭಾಳ ಕಷ್ಟ ಇದೆ. ಇದು ಇವತ್ತು ಮೊದಲನೇ ಹೋರಾಟ. ಈ ರೀತಿ ನಮಗೆ ಕರೆಂಟು ಮತ್ತು ಹಾಸ್ಪಿಟ್ಲು, ರಸ್ತೆ ಇಲ್ಲ ಅಂದರೆ ಇದು ಸಿಕ್ಕಿದಾಗಿ ಒಂದು ಹೋರಾಟ ನಡೀತಾ ಇದೆ. ಇದಿನ್ನು ಮುಂದುವರಿತಾ ಇದೆ. ಮುಂದುವರಿಸಬೇಕು, ನಾವು ವರಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಇವತ್ತು ನಾವು ರೈತ ಸಂಘದ ಮುಖಾಂತರವಾಗಿ ನಾವು ಇವತ್ತು ಹೋರಾಟಕ್ಕೆ ಮುಂದೆ ಎಳೆದಿದ್ದೀವಿ. ದಯವಿಟ್ಟು ಇದನ್ನು ಮಾಡಿಕೊಡುವವರೆಗೂ ನಾವು ಬಿಡಲ್ಲ ಅಂತೇಳಿ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಗೆ ಸುಮಾರು ಕಾಲದಿಂದ ನಾವು ಇಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಾನಿಂದ ನಾವು ವಾಸ ಮಾಡುವಂತ ಸ್ಥಳ ಇದು. ಮಾದಪ್ಪನ ನಂಬಿಯೇ ನಮ್ಮ ಜನ ಎಲ್ಲ ಬೆಟ್ಟ ಗುಡ್ಡೆಗೆ ಆಗೆಲ್ಲ ಮಾದಪ್ಪನಿಗೆ ಜಾಗ ಬೇಕು ಅಂದು ಇದ್ದಿದ್ದೂರೆಲ್ಲ ಓಡಿಸ್ತರು. ಬೆಟ್ಟ ಗುಡ್ಡೆ ಹತ್ತದ ಆಗ ಈಗ ಕಷ್ಟ ನಮ್ಗೆ ತಂದು ಬಿಟ್ಬಿಟ್ಟು ದನ ಕರ ಎಲ್ಕೂ ಕಷ್ಟ ನೋಡಿ. ಇದೊಂದು ಸರ್ಕಾರ ತಂದು ಫಾರೆಸ್ಟ್ ಬಿತ್ತಿತ್ತು. ಇದು ಅದ್ರೊಡಿಲಿ ಮೇವು ಕೂಡ ಎದ್ರನಾರ್ದು. ತುಂಬಾ ಮೋಸ. ಇನ್ನು ನಾವು ಪ್ರಾಣಹತ್ಯೆ ಮಾಡ್ಕೊಬೇಕಾಗ್ತ ಅಂತೇದೊಂದು ಕೆಲಸ ಮಾಡ್ತದೆ ಈ ಫಾರೆಸ್ಟ್ ಸರ್ಕಾರ. ನಮ್ಮೂರ್ಗೆ ರೋಡು ಇಲ್ಲ, ಕರೆಂಟು ಇಲ್ಲ. ಅದೆಷ್ಟೋ ಕೋಟಿ ಕೊಟ್ಟು ಸೋಲಾರ್ ಒಂದು ಆಗ್ತಿ 2 ಊರ್ಗೆ. ಆ ಸೋಲಾರ್ ಒಬ್ಬದೇ ಗುರಿ ಏನಾರ್ದು ಕೊಳ್ಳಿ ಬೆಳಕು ತಿನ್ಬೇಕು. ಆ ಊಟಕ್ಕ ಹಿಟ್ಟು ಮಾಡುವಾಗ ಇದು ಅರ್ಲಿ ಬಿದ್ರು ಗೊತ್ತಿಲ್ಲ, ಕಪ್ಪೆ ಬಿದ್ರು ಗೊತ್ತಿಲ್ಲ. ಅದೆಲ್ಲ ಸೇರಿಸಿ ತಿನ್ಬೇಕು ನಾವು. ಇಂಥದೊಂದು ಗತಿಗೆಟ್ಟ ಸರ್ಕಾರ ಹಾಕೊಂಡು ನಮ್ಮ ಹೊಟ್ಟೆ ಉರಿಸೋದು ಯಾತ್ಗ. ಅವ್ರು ಹೇಳ್ದಾಗಿ ನಮ್ಮ ಮಾಜಿ ನಮ್ರು ಹೇಳ್ದಾಗಿ ಇಸಾಕ್ ಸಾಯಿಸ್ಬಿಟ್ರೆ ಒಳ್ಳೆ ಕೆಲಸ. ಅವರೇ ಎಲ್ಲ ಮಾದಪ್ಪನ ಎಲ್ಲ ಅವರೇ ಪೂಜೆ ಮಾಡ್ಬೈದು, ಅವರೇ ಎಲ್ಲ ಅಧಿಕಾರ ಮಾಡ್ಬೈದು. ಆದ್ರೆ ಟೈಗರ್ಗೆ ಮಾತ್ರ ಬಿಡುವುದಿಲ್ಲ. ಇನ್ನು ಟೈಗರ್ ಒಂದು ತಂದು ಬಿಟ್ಕೊಂಡು ನಮ್ಗೆಲ್ಲ ಹೊಟ್ಟೆ ಉರ್ಸಕ್ ಕೋರ್ಕೊಂಡ್ರು. ಇಷ್ಟೇ ನನ್ನ ಮಾತು. ಸಂತೋಷ. ಮಲೆಮಹದೇಶ್ವರ ಬೆಟ್ಟ ಹನೂರು ಸಬ್ ಡಿವಿಷನ್ದು ಸುತ್ತಮುತ್ತ ಇರೋ ಹಾಡಿಗಳಿಗೆ ನಾವು DDGಯಲ್ಲಿ ಎಲೆಕ್ಟ್ರಿಫಿಕೇಶನ್ ಮಾಡಿದ್ದೀವಿ. ಆದರೆ ಅದು ಸೋಲಾರ್ ಬೇಸ್ಡ್, ಅಂದರೆ ಸೌರ ವಿದ್ಯುತ್ ಬೇಸ್ಡು ಎಲೆಕ್ಟ್ರಿಫಿಕೇಶನ್ ಆಗಿದೆ. ಅಲ್ಲಿಗೆ ನಮ್ಮ ಕನ್ವೆನ್ಷನಲ್ ಟೈಪ್, ಅಂದರೆ ನಮ್ಮದು ಸಾಂಪ್ರದಾಯಿಕ ಲೈನ್ ಎಳೆದು ಕೊಡುವಂಥದ್ದು ಕೆಲಸ ಲೈನ್ ಮಾಡೋಕ್ಕೆ ಆಗಿಲ್ಲ. ಯಾಕಂದರೆ ಎಲ್ಲವೂ ಅರಣ್ಯದ ಒಳಗಡೆ ಇರೋದ್ರಿಂದ ಅರಣ್ಯ ಇಲಾಖೆ ಪರ್ಮಿಷನ್ ಬೇಕಾಗಿದೆ. ಅರಣ್ಯ ಇಲಾಖೆ ಪರ್ಮಿಷನ್ಗೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆಮೇಲೆ ಎಸ್ಟಿಮೇಟ್ಗಳು ಮಾಡಿ ರೆಡಿ ಇಟ್ಕೊಂಡಿದ್ದೀವಿ. ಪರ್ಮಿಷನ್ ಸಿಕ್ಕೂಡಲೇ ಅದು ಕೆಲಸ ಶುರು ಮಾಡುವಂಥ ವ್ಯವಸ್ಥೆ ಆಗುತ್ತೆ. ಸದ್ಯಕ್ಕೆ DDGಯಲ್ಲಿದೆ. DDGಯಲ್ಲಿ ಇಲ್ಲಿ ಆಗಲೇ ಯಾರೋ ಮಾತಾಡ್ತಿದ್ರು, ಕೇಳಿಸ್ಕೊಂಡೆ ನನಗೆ. ಅಲ್ಲಿ ಒಂದು ಸಮಸ್ಯೆ ಆಗಿತ್ತು. ತುಳಸಿಕೆರೆ ಗ್ರಾಮದಲ್ಲಿ ಫುಲ್ಲು ಬ್ಯಾಟ್ರಿ ಸೆಟ್ಟು, ಆಮೇಲೆ ಅಲ್ಲಿ ಮುಂದೆ ಜಂಕ್ಷನ್ ಬಾಕ್ಸ್ಗಳು ಇದೆಲ್ಲ ಹೊರಟೋಗ್ಬಿಟ್ಟಿತ್ತು.
ಅವ್ರಿಗೆ ಪರ್ಶು ಮಾಡಿ ಕರೆಸಿ ಕೆಲಸ ಮಾಡಿಸ್ಕೊಟ್ವಿ. ಮತ್ತೇನಾದ್ರು ಸಮಸ್ಯೆ ಆದ್ರೆ ಅದು ಅಟೆಂಡ್ ಮಾಡಿಸ್ತಾ ಇರ್ತೀವಿ. ಇವಾಗ ಅಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಕೊಟ್ರೆ ಅದು ಶಾಶ್ವತವಾದ ಒಂದು ಪರಿಹಾರ. ಅಂದ್ರೆ ನಮ್ದು ಸಾಂಪ್ರದಾಯಿಕ ವಿದ್ಯುತ್ ಏನಿದೆ ಲೈನ್ ಕೊಡೋದು, ಅದಕ್ಕೆ ನಮಗೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕರೆ ನಾವು ಅದು ಮಾಡ್ಕೊಡ್ತೀವಿ. ಅದಕ್ಕೆ ನಮಗೆ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಕೊಟ್ಟರೆ ನಾವು ಮಾಡ್ಕೊಡ್ತೀವಿ. ಸರಿ ಸರ್, ಆಯ್ತು. ಸಾಂಪ್ರದಾಯಿಕ ಲೈನ್ ಹೇಳಕ್ ಆಗ್ತಾ ಇಲ್ಲ, ಈಗ ನಾವು ಸೋಲಾರ್ ಅಳವಡಿಸಿದೀವಿ ಅಂತ ತಮ್ಮ ಗಮನಕ್ಕೆ ಸೋಲಾರು ಯಾವ್ಯಾವ ಊರಲ್ಲಿ ಇದೆ ಅನ್ನೋದಾದ್ರೆ ಗೊತ್ತಿದೆ ಹೋಗ್ಲಿ ಅಂತ ಗೊತ್ತಿದ್ದಿಲ್ಲ ಸರ್. ಹೋಗ್ಲಿ ಅದೆಲ್ಲ ಉರಿತಾ ಇದೆ ಅಂತಾರು ಗೊತ್ತಿದೆ. ಏನೋ ಅನ್ಕೊಂಡಿದ್ದೀರಿ, ಎಷ್ಟು ಗಂಟೆ ಕೊಡ್ತಾ ಇದೆ, ಉರಿತದೆ ಅನ್ಕೊಂಡಿದ್ರೆ ಯಾಕೆ ಅನ್ಕೊಂಡಿದ್ರಿ ನೀವು? ರಿಪೋರ್ಟ್ ಯಾಕೆ ಕೊಡ್ತಾ ಇದೀರಿ? ಎಲ್ಲ ಚೆನ್ನಾಗಿ ಉರಿತಾ ಇದೆ, ಯಾವ್ದು ತೊಂದರೆ ಇಲ್ಲ ಅನ್ಕೊಂಡ್ ಕೊಟ್ಟಿದ್ದೀರಿಯೋ ಇಲ್ಲ ಉರಿತಾನೆ ಇಲ್ಲ ಅಂತ ನಿಮ್ ಗಮನಕ್ಕೆ ಗೊತ್ತಿದ್ದು ಸುಮ್ಮನಿದ್ದೀರಿ ಅಷ್ಟೇ. ಇಲ್ಲ ಅದೇನೋ ಬಂಧುಗಳೇ, ಶ್ರೀ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತಲಿನ ಕಾಡಿನಲ್ಲಿ ವಾಸವಿರ್ತಕ್ಕಂಥ ನೋಡಿ ಇವರ ಒಂದು ಪರಿಸ್ಥಿತಿಯನ್ನ ಕುರಿತು ತಮ್ಮ ಒಂದು ಅನಿಸಿಕೆಗಳನ್ನ ವ್ಯಕ್ತಪಡಿಸಿ, ಹಾಗೆಯೇ ಹುಲಿ ಅಭಯಾರಣ್ಯ ಪ್ರದೇಶ ಸರಿಯಾ ತಪ್ಪ ದಯವಿಟ್ಟು ತಿಳಿಸಿ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳ ಅನಿಸಿಕೆಗಳು ಸರ್ಕಾರದ ತೀರ್ಮಾನಗಳಿಗೆ ಅನುಕೂಲವಾಗಬಹುದು. ಕಮೆಂಟ್ ಮಾಡಿ.